ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಮತ್ತೊಂದು ಬಾರಿ ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾಕೃಪೆಗೆ ಅವಕಾಶಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ನಮನಗಳನ್ನು ಸಲ್ಲಿಸುವನಾಗಿದ್ದೇನೆ. ಹಾಗೆಯೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಈ ದಿನದ ಒಂದು ಚಿಕ್ಕ ಸಂದೇಶದ ಧ್ಯಾನಕ್ಕಾಗಿ ವಾಕ್ಯವನ್ನು ಓದಿಕೊಳ್ಳೋಣ. ವಾಕ್ಯದ ಧ್ಯಾನದ ಭಾಗಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 27ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ನಮಗೆ ಆ ನಿತ್ಯ ಜೀವ ಸಿಗುತ್ತದೆ ಮತ್ತು ನರಕದ ನಾಶನ ಮಾರ್ಗದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅದೊಂದು ಸಾಧನ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವುದಂದರೆ ನಾವು ನೋಡ್ತೇವೆ, ದೇವರ ವಾಕ್ಯದ ಆಧಾರದಲ್ಲಿ ದೇವರು ಹೇಳಿದ್ದನ್ನು ಚಾಚು ತಪ್ಪದೆ ಮಾಡುವುದು, ಅಂದರೆ ವಿಧೇಯರಾಗುವುದು ಮತ್ತು ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನು ನಾವು ವೈರಾಗ್ಯದಿಂದ ಪ್ರೀತಿಸುವುದಾಗಿದೆ. ಪ್ರಿಯರೇ, ಆತನ ನಿಮಿತ್ತವಾಗಿ ನಾವು ಎಲ್ಲವನ್ನು ಕಳೆದುಕೊಳ್ಳುವುದಕ್ಕೆ, ತ್ಯಾಗ ಮಾಡುವುದಕ್ಕೆ ಸಿದ್ಧವಾಗಿರುವಂಥದ್ದೇ ಭಯಭಕ್ತಿ ಉಳ್ಳ ಜೀವಿತ ಎಂಬುದಾಗಿ ನಾವು ಸತ್ಯವೇದದ ಆಧಾರದಲ್ಲಿ ನೋಡಬಹುದಾಗಿದೆ. ಪ್ರಿಯರೇ, ಆದ್ದರಿಂದ ನಾವು ನೋಡ್ತೇವೆ, ಆದಿಕಾಂಡ ಪುಸ್ತಕದಲ್ಲಿ 22ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಅಲ್ಲಿ ಅಬ್ರಹಾಮನನ್ನು ಯೆಹೋವ ದೇವರು ಪರಿಶೋಧಿಸುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಆ ಪರಿಶೋಧನೆ ಮಾಡುವಾಗ ಅನೇಕ ದಿನಸುಗಳ ನಂತರ, ಅನೇಕ ವರ್ಷಗಳ ನಂತರ ಅಬ್ರಹಾಮನಿಗೆ ಒಂದು ವಾಗ್ದಾನದ ಮಗುವನ್ನು ಕೊಟ್ಟಿರ್ತಾರೆ ದೇವರು, ಇಸಾಕನ. ಅದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆ ಒಂದು ವಾಗ್ದಾನದ ಮಗುವಾದ ಇಸಾಕನನ್ನು ದೇವರು ಏನು ಮಾಡ್ತಾರೆ, ಸರ್ವಾಂಗ ಹೋಮವಾಗಿ ಯಜ್ಞವಾಗಿ ಅರ್ಪಿಸಲಿಕ್ಕೆ ಏನು ಮಾಡ್ತಾ ಇರ್ತಾರೆ, ದೇವರು ಏನು ಕೊಡ್ತಾರೆ, ಅಲ್ಲಿ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಚಾಚು ತಪ್ಪದೆ ಅಬ್ರಾಮನು ಹಿಂದು ಮುಂದೆ ನೋಡದೆ ಆ ಮಗುವನ್ನು ಏನು ಮಾಡ್ತಾರೆ, ಇಸಾಕನನ್ನು ಸರ್ವಾಂಗ ಹೋಮವಾಗಿ ಯಜ್ಞವನ್ನು ಅರ್ಪಿಸಲಿಕ್ಕೆ ಹೋಗ್ತಾನೆ. ಪ್ರಿಯರೇ, ಆ 22ನೇ ಅಧ್ಯಾಯ ಅದರ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನು ಅರ್ಪಿಸುವಾಗ ದೇವರು ಏನು ಹೇಳುತ್ತಾರೆ ಎಂಬುದಾಗಿ ನಾವು ಕೇಳಿ ಓದಿಕೊಳ್ಳೋಣ. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ. ನೋಡು, ಆ ದೂತನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಅಬ್ರಹಾಮನು ಅರ್ಥ ಮಾಡಿಕೊಂಡಿದ್ದು, ನನ್ನ ದೇವರು ಜೀವ ಕೊಡುವ ದೇವರು, ಆತನು ಜೀವ ತೆಗೆದುಕೊಳ್ಳುವ ದೇವರು ಅಲ್ಲ. ಸೊ ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಆ ಅಬ್ರಹಾಮನಿಗೆ ಚೆನ್ನಾಗಿ ಗೊತ್ತಿತ್ತು ದೇವರು ಎಷ್ಟು ಮಾತ್ರಕ್ಕೂ, ಆದರೆ ದೇವರು ಹೇಳಿದ್ದಾನೆ. ಆದರೆ ಈ ಒಂದು ಪರೀಕ್ಷೆಯಲ್ಲಿ, ಪರಿಶೋಧನೆಯಲ್ಲಿ ದೇವರು ಏನೋ ನನಗೊಂದು ಆಶೀರ್ವಾದ ಇಟ್ಟಿದ್ದಾನೆ ಎಂಬುದಾಗಿ, ಆದರೂ ದೇವರು ಕೊಟ್ಟಿದ್ದಾನೆ. ಆದರೆ ಈ ದೇವರು ತೆಗೆದುಕೊಳ್ಳೋದಾದರೆ ಇಂಥ 100 ಇಸಾಕನನ್ನು ದೇವರು ಕೊಡಲು ಶಕ್ತನು ಎಂಬುದಾಗಿ ಅಬ್ರಹಾಮನು ಅರ್ಥ ಮಾಡಿಕೊಂಡಿದ್ದನು. ಪ್ರಿಯರೇ, ಆದ್ದರಿಂದ ಆ ಅಬ್ರಹಾಮನು ದೇವರನ್ನು ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುವುದನ್ನು ಈ ಒಂದು ಸಂದರ್ಭದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಇಲ್ಲಿ ದೇವರು ಕೆಲವೊಂದು ವಿಷಯಗಳಲ್ಲಿ ನಮ್ಮನ್ನು ಕೂಡ ದೇವರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ, ವ್ಯಕ್ತಿಗಳನ್ನು, ವಸ್ತುಗಳನ್ನು, ಲೋಕವನ್ನು ಎಂಬುದಾಗಿ ನಮ್ಮನ್ನು ಕೂಡ ಪರಿಶೋಧನೆ ಮಾಡ್ತಾರೆ. ಆದರೆ ಆ ಪರಿಶೋಧನೆಯಲ್ಲಿ ಅಬ್ರಹಾಮನ ಥರ ನಾವು ಏನು ಮಾಡಬೇಕಂದ್ರೆ, ದೇವರಿಗೆ ಮೊದಲನೇ ಸ್ಥಾನ ಕೊಡುವಾಗ ನಾವು ಭಯಭಕ್ತಿ ಉಳ್ಳವರೆಂದು ದೇವರಿಗೆ ಕಾಣಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಅಬ್ರಹಾಮನು ಕೂಡ ದೇವರಿಗೆ ಏನು ಕಾಣ್ತಾ ಇದ್ದಾನೆ, ಭಯಭಕ್ತಿ ಉಳ್ಳವನಾಗಿ ಕಾಣಲಿಕ್ಕೆ ಸಾಧ್ಯವಾಯಿತು. ಯಾಕಂದರೆ ಆ ಮಗನಿಗಿಂತ ದೇವರನ್ನು ಹೆಚ್ಚಾಗಿ ಪ್ರೀತಿಸಿದ. ಆದ್ದರಿಂದ ಈ ಭಯಭಕ್ತಿ ಉಳ್ಳ ಜೀವಿತ ನಾವು ಈ ಲೋಕದಲ್ಲಿ ಜೀವಿಸಬೇಕಂದ್ರೆ ಪ್ರಿಯರೇ, ದೇವರನ್ನು ವೈರಾಗ್ಯದಿಂದ ಪ್ರೀತಿ ಮಾಡಬೇಕು. ದೇವರಿಗೂ ನಮಗೂ ಆ ಒಂದು ಸಂಬಂಧಕ್ಕೆ, ಅನ್ಯೋನ್ಯತೆಗೆ ಅಡ್ಡಿ ಬರುವಂಥ ಎಲ್ಲ ಸಂಗತಿಗಳನ್ನು ತ್ಯಾಗ ಮಾಡುವುದು, ಬಿಟ್ಟು ಬಿಡುವುದೇ ಏನಾಗಿದೆ, ಅದು ಭಯಭಕ್ತಿ ಉಳ್ಳ ಜೀವಿತ. ಈ ಭಯಭಕ್ತಿ ಉಳ್ಳ ಜೀವಿತ
ಉಳ್ಳವರು ಏನಾಗ್ತಾರೆ ಅಂದರೆ ಅವರು ನಿತ್ಯ ಜೀವಕ್ಕೆ ಪಾತ್ರರಾಗ್ತಾರೆ. ನಿತ್ಯ ಜೀವ ಇದು ದೊಡ್ಡ ಆಶೀರ್ವಾದ. ಲೋಕದಲ್ಲಿರುವಂಥ ಅನೇಕ ಭೌತಿಕ ಆಶೀರ್ವಾದಗಳು ನಮಗೆ ಬೇಕು, ಅದು ಇವತ್ತಿಲ್ಲ ನಾಳೆ ಇಲ್ಲವಾಗ್ತದೆ. ಆದರೆ ಈ ನಿತ್ಯ ಜೀವ ಎಂಬುದು ಶಾಶ್ವತವಾದ ಆಶೀರ್ವಾದ. ಈ ಆಶೀರ್ವಾದಕ್ಕೆ ನಾವು ನೀವು ಬಾಧ್ಯರಾಗ್ತೀವಿ. ಅಷ್ಟು ಮಾತ್ರವಲ್ಲ, ಈ ಲೋಕದ ಆಶೀರ್ವಾದಗಳಿಂದ ನಾವು ತುಂಬಲ್ಪಡ್ತೇವೆ. ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾರೋ ಅವರು ಎಲ್ಲ ಸಕಲ ಆಶೀರ್ವಾದಗಳಿಂದ ತುಂಬಿಸಲ್ಪಡ್ತಾರೆ. ಅಷ್ಟು ಮಾತ್ರವಲ್ಲ, ನಾವು ಯೋಸೇಫನ ಜೀವಿತದಲ್ಲೂ ಕೂಡ ನೋಡ್ಬೋದು. ಯೋಸೇಫನು ಕೂಡ ದೇವರಿಗೆ ಭಯಪಟ್ಟು ಆತನು ಪಾಪವನ್ನು ದ್ವೇಷ ಮಾಡಿದ. ದೇವರ ನನಗೆ ಇರುವಂಥ ಸಂಬಂಧ ಅನ್ಯೋನ್ಯತೆ ಎಲ್ಲಿ ಮುರಿದು ಹೋಗ್ತದೆ ಎಂಬುದಾಗಿ ಆ ಒಂದು ವ್ಯಭಿಚಾರದಿಂದ ಸಿಕ್ಕಂಥ ಒಂದು ಅವಕಾಶದಿಂದ ಅವನೇನು ಮಾಡಿದ, ಓಡಿ ಹೋದನು ಎಂಬುದನ್ನು ನೋಡ್ತೀವಿ. ಪಾಪದಿಂದ ಓಡಿ ಹೋಗುವುದು ಬುದ್ಧಿವಂತರ ಜಾಣತರನ ಲಕ್ಷಣ ಪ್ರಿಯರೇ. ಪಾಪವನ್ನು ದ್ವೇಷಿಸುವುದು ಜಾಣವಂತರ ಲಕ್ಷಣ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂಥ ಒಂದು ಜೀವಿತ ಅಂದರೆ ಆತನಿಗಾಗಿ ಕಳೆದುಕೊಳ್ಳಲು ತ್ಯಾಗ ಮಾಡೋದು ಬಿಟ್ಟು ಬಿಡುವಂಥದ್ದು ಆಗಿದೆ ಪ್ರಿಯರೇ. ಅದಕ್ಕಿಂತ ಹೆಚ್ಚಾಗಿ ನಾವು ನೋಡೋದಾದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನು ನಾವು ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವುದೇ ಭಯಭಕ್ತಿ ಉಳ್ಳ ಜೀವಿತ. ಆದ್ದರಿಂದ ನಾವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಅದರ 29ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೀವಿ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 29ನೇ ವಚನ. ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟಿರೋರೆಲ್ಲರಿಗೆ ಎಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ನನ್ನ ಹೆಸರಿನ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಆತನಿಗೆ ನಮಗೆ ಇರುವಂಥ ಅನ್ಯೋನ್ಯತೆಗೆ, ಒಂದು ಸಂಬಂಧಕ್ಕೆ ಇವು ಅಡ್ಡಿ ಬರುವುದಾದರೆ ಇವುಗಳನ್ನು ಬಿಟ್ಟು ಬಿಡುವಂಥದ್ದು ಪ್ರಿಯರೇ. ಇವತ್ತು ಅನೇಕರ ಜೀವಿತದಲ್ಲಿ ನಾವು ನೋಡ್ತೇವೆ, ಆಸ್ತಿಗಾಗಿ, ವ್ಯಕ್ತಿಗಾಗಿ ಏನು ಮಾಡ್ತಾರೆ, ಯೇಸುವನ್ನು ಬಿಟ್ಟು ಬಿಡ್ತಾರೆ. ಆದರೆ ಅವರು ನರಕ ದಂಡನೆಗೆ ಗುರಿಯಾಗ್ತಾರೆ ಪ್ರಿಯರೇ. ಮೃತ್ಯು ಪಾಶಕ್ಕೆ ಒಳಗಾಗ್ತಾರೆ. ಆದರೆ ಯಾರು ಯೇಸುವಿನ ಹೆಸರಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ತಾರೋ, ಅಡ್ಡಿ ಬರುವಂಥದ್ದು ಎಲ್ಲವನ್ನು ತ್ಯಾಗ ಮಾಡ್ತಾರೋ, ಅವರು ನಿತ್ಯ ಜೀವಕ್ಕೆ ಪಾತ್ರರಾಗ್ತಾರೆ. ಈ ಲೋಕದಲ್ಲಿ ಕಳೆದುಕೊಂಡಿರುವುದಕ್ಕೆ ಹೆಚ್ಚಾಗಿ 100 ಪಾಲು ಹಿಂಸೆ ಸಮೇತ ಸಿಕ್ಕುವುದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಇದರ ಅರ್ಥ, ದೇವರು ನನಗೆ ಮೊದಲನೇ ಸ್ಥಾನ ಕೊಡಬೇಕು, ನನ್ನ ಜೊತೆ ಅನ್ಯೋನ್ಯತೆ ಉಳ್ಳವರಾಗಿರಬೇಕು. ಯಾಕಂದರೆ ಆತನು ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆತನು ನಮ್ಮನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ಪ್ರಾಣವನ್ನೇ ಕೊಟ್ಟು ಪ್ರೀತಿ ಮಾಡಿದ ದೇವರಾಗಿದ್ದಾನೆ. ಆದ್ದರಿಂದ ಆತನು ನಮ್ಮಿಂದ ಇಂಥ ಪ್ರೀತಿಯನ್ನು ಬಯಸ್ತಾನೆ ಪ್ರಿಯರೇ. ಇಂಥ ಪ್ರೀತಿ ಮಾಡುವಂಥವರು ಅವರು ಭಯಭಕ್ತಿ ಉಳ್ಳವರಾಗಿದ್ದಾರೆ. ಯೇಸುವಿನ ಹೆಸರು ನಿಮಿತ್ತ ಎಲ್ಲವನ್ನು ಅಂದರೆ ಬಿಡಬೇಕಾದದನ್ನು ಎಲ್ಲವನ್ನು ಬಿಡುವುದಕ್ಕೆ ಸಿದ್ಧರಾಗಿರುವುದು ಅವರು ಏನು ಮಾಡ್ತಾರೆ, ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇದರ ಅರ್ಥ, ನಾವು ಗಮನಿಸುವಂಥ ಒಂದು ಅರ್ಥ ಏನೆಂಬುದಾಗಿ ನಾವು ನೋಡೋದಾದರೆ, ಯೇಸು ಕ್ರಿಸ್ತನ ಒಂದು ಸಂಬಂಧ ಅನ್ಯೋನ್ಯತೆಗೆ ಒಂದು ಹೆಸರು ನಿಮಿತ್ತವಾಗಿ ಕೆಲವರು ಸಮಯವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ, ಕೆಲವರು ಅವಮಾನವನ್ನು ಸಹಿಸಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ, ಕೆಲವರು ಕೊಡಬೇಕಾದ ಸಮಯದಲ್ಲಿ ಕೊಡಲು ಇಷ್ಟಪಡುವುದಿಲ್ಲ. ಇವರೇನಾಗಲ್ಲ, ಭಯಭಕ್ತಿ ಉಳ್ಳವರಾಗೋದಿಲ್ಲ, ನಿತ್ಯ ಜೀವಕ್ಕೆ ಪಾತ್ರರಾಗೋದಿಲ್ಲ. ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಾವು ತ್ಯಾಗ ಮಾಡೋರಾಗಿರೋಣ, ಬಿಟ್ಟು ಬಿಡೋರಾಗಿರೋಣ. ಅವಾಗ ಏನಾಗುತ್ತದೆ ಎಂಬುದಾಗಿ ನಾವು ನೋಡೋದಾದರೆ ಆ ನಿತ್ಯ ಜೀವಕ್ಕೆ ಪಾತ್ರರಾಗ್ತೀವಿ. ಅಷ್ಟು ಮಾತ್ರವಲ್ಲ, ಭಯಭಕ್ತಿ ಉಳ್ಳವರಿಗೆ ಸಿಗುವಂಥ ಆಶೀರ್ವಾದಗಳು ಏನೆಂಬುದಾಗಿ ನಾವು ನೋಡೋದಾದರೆ, ನಾವು ಮೊದಲನೇದಾಗಿ ನಾವು ನೋಡುವಾಗ ದೇವರು ನಮ್ಮನ್ನು ಕಾಪಾಡುವಂಥವನಾಗಿರ್ತಾನೆ. ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೀವಿ. 6ನೇ ಅಧ್ಯಾಯ 24ನೇ ವಚನ. ಆ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ.
ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಇಂದಿನಂತೆ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯೆಹೋವನಿಗೆ ಭಯಭಕ್ತಿಯುಳ್ಳವರಾಗಿರಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ, ಯೆಹೋವನಲ್ಲಿ ಯೇಸು ಕ್ರಿಸ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಆತನು ನಮಗೆ ಯಾವಾಗಲೂ ಶುಭವನ್ನು ಉಂಟು ಮಾಡ್ತಾನೆ, ನಮ್ಮ ಪ್ರಾಣಗಳನ್ನು ಕಾಪಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಇದು ಇಹಲೋಕದ ಆಶೀರ್ವಾದಗಳು ಪ್ರಿಯರೇ. ಮತ್ತು ಎರಡನೇದಾಗಿ ನಾವು ನೋಡುವಾಗ 145ನೇ ಕೀರ್ತನೆ 19ನೇ ವಚನದಲ್ಲಿ ನಾವು ಓದುವಾಗ ದೇವರ ವಾಕ್ಯ ಹೀಗೆ ನಮಗೆ ಹೇಳುತ್ತದೆ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಭಯಭಕ್ತಿಯುಳ್ಳವರ ಪ್ರಾರ್ಥನೆ, ಕಣ್ಣೀರು ದೇವರಿಗೆ ಮುಟ್ಟುತ್ತದೆ ಪ್ರಿಯರೇ. ಅವರನ್ನು ಏನು ಮಾಡ್ತಾನೆ? ಅವರ ಇಷ್ಟವನ್ನು ನೆರವೇರಿಸ್ತಾನೆ. ಅಂದರೆ ಭಯಭಕ್ತಿ ಉಳ್ಳವರು ಯಾವಾಗಲೂ ದೇವರು ಏನು ಇಷ್ಟಪಡ್ತಾನೋ ಅದನ್ನೇ ಇಷ್ಟಪಡುವಂಥವರಾಗಿರ್ತಾರೆ. ನೋಡಿ, ಎಂಥ ದೊಡ್ಡ ಆಶೀರ್ವಾದವಲ್ಲವೇ? ಹಾಗಾಗಿ ನಾವು ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ನಾವು 34ನೇ ಕೀರ್ತನೆ 9ನೇ ವಚನದಲ್ಲಿ ನೋಡುವಾಗ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಆ ರೀತಿ ಅಲ್ಲದೆ ಮತ್ತು ಜ್ಞಾನೋಕ್ತಿಗಳು 10:27ರಲ್ಲಿ ನಾವು ನೋಡ್ತೇವೆ, ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರ್ಷಗಳಿಗೆ ಕ್ಷಯ ಎಂಬುದಾಗಿ. ಯೆಹೋವನಿಗೆ ಭಯಭಕ್ತಿ ಉಳ್ಳ ಜೀವಿತ ಅದು ನೀತಿವಂತರ ಲಕ್ಷಣ ಪ್ರಿಯರೇ. ಅವರ ದಿನಗಳಿಗೆ ವೃದ್ಧಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅನೇಕ ಆಶೀರ್ವಾದಗಳು ಭಯಭಕ್ತಿ ಉಳ್ಳವರಿಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಯಾರೂ ಕಸಿದುಕೊಳ್ಳಲಾರದಂಥ ಆ ನಿತ್ಯ ಜೀವ ಎಂಬ ಮಹಿಮಾ ಪದವಿ ದೊಡ್ಡ ಆಶೀರ್ವಾದ ನಮಗಿಟ್ಟಿದ್ದಾನೆ ಪ್ರಿಯರೇ. ಆದ್ದರಿಂದ ಆ ಜ್ಞಾನೋಕ್ತಿ 14ನೇ ಅಧ್ಯಾಯ 27ನೇ ವಚನದ ಹೇಳುವ ಪ್ರಕಾರ ಯೆಹೋವನ ಭಯ ಜೀವದ ಬುಗ್ಗೆ ಎಂಬುದಾಗಿ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗ್ತೀವಿ. ಆದ್ದರಿಂದ ನಾವು ಯೇಸುವಿಗೆ ಭಯಪಟ್ಟು ಆತನಿಗೋಸ್ಕರ, ಆತನು ಏನು ಹೇಳಿದಾನೋ ಅದನ್ನು ಮಾಡುವುದಕ್ಕೋಸ್ಕರ, ಆತನ ಮತ್ತು ನಮ್ಮ ಸಂಬಂಧಕ್ಕೆ ಅಡ್ಡಿ ಬರುವುದೆಲ್ಲವನ್ನು ಬಿಟ್ಟು ಬಿಡುವುದಕ್ಕೋಸ್ಕರ, ತ್ಯಾಗ ಮಾಡುವುದಕ್ಕೋಸ್ಕರ ನಾವು ಸಿದ್ಧರಾಗೋಣವೇ. ಸಿದ್ಧರಾಗಿ ನಾವು ಆತನಿಗೆ ಸಮಯವನ್ನು ಕೊಡೋಣ. ಆತನಿಗೋಸ್ಕರ ನಾವೇನು ಮಾಡೋಣ? ಎಲ್ಲದಕ್ಕಿಂತ ಹೆಚ್ಚಾಗಿ ಆತನನ್ನು ಪ್ರೀತಿಸೋಣ. ಆ ನಿತ್ಯ ಜೀವಕ್ಕೆ ಮತ್ತು ಈ ಲೋಕದ ಎಲ್ಲ ಆಶೀರ್ವಾದಗಳಿಗೆ ನಾವು ಬಾಧ್ಯರಾಗೋಣ. ಈ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಬಲಪಡಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ತೋತ್ರ ಸ್ವಾಮಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಜೀವಿತ ಅದು ಆಶೀರ್ವದಿಸಲ್ಪಟ್ಟ ಜೀವಿತ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವ ಒಂದು ಜೀವಿತ ಎಂಬುದಾಗಿ ನಾವು ವಚನಗಳಲ್ಲಿ ಧ್ಯಾನ ಮಾಡಿದ್ವಿ. ದೇವರೇ, ಈ ಸಂದೇಶವನ್ನು ನೋಡುವಂಥವರಿಗೆ ನಮಗೂ ಸ್ವಾಮಿ ಇನ್ನೂ ಹೆಚ್ಚಾಗಿ ಭಯಭಕ್ತಿಯ ಜೀವಿತವನ್ನು ನಡೆಸಲಿಕ್ಕೆ, ನಿಮಗಾಗಿ ನಿಮ್ಮನ್ನೇ ಹೆಚ್ಚಾಗಿ ಪ್ರೀತಿಸುವ ಹಾಗೆ, ನಿಮಗೋಸ್ಕರ ನಾವು ಬಿಡುವುದನ್ನು ಬಿಟ್ಟು ಹಿಡಿದುಕೊಳ್ಳುವುದನ್ನು ಹಿಡಿದುಕೊಂಡು ಜೀವನ ಮಾಡಲಿಕ್ಕೆ ಕೃಪೆ ಕೊಡಿ. ನಿಮ್ಮ ಪವಿತ್ರಾತ್ಮನ ಬಲವನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಎಲ್ಲ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತಾ, ನಮ್ಮನ್ನು ತಗ್ಗಿಸಿಕೊಳ್ತಾ, ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಬಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.